ನಮಸ್ಕಾರ. ನಾವು ಪ್ರತಿದಿನ ಸ್ಮಾರ್ಟ್ಫೋನ್ ಚಾರ್ಜ್ ಮಾಡ್ತೇವೆ. ಸ್ವಿಚ್ ಹಾಕಿದ ತಕ್ಷಣ ಲೈಟ್ ಉರಿತದೆ, ಹೌದಲ್ವೇ? ಆದರೆ ಈ ತಂತಿಗಳ ಒಳಗೆ ನಿಜಕ್ಕೂ ಏನಾಗ್ತಿದೆ ಅಂತ ಯಾವತ್ತಾದರೂ ಯೋಚಿಸಿದ್ದೀರಾ? ಇಂದಿನ ಈ ವಿಶ್ಲೇಷಣೆಯಲ್ಲಿ ನಮ್ಮ ಕಣ್ಣಿಗೆ ಕಾಣದ, ಆದರೆ ನಮ್ಮೆಲ್ಲರ ಬದುಕನ್ನು ಬೆಳಗುತ್ತಿರುವ ವಿದ್ಯುತ್ ಶಕ್ತಿಯ ಆ ಅದ್ಭುತ ಪ್ರಪಂಚದೊಳಗೆ ಇಣುಕಿ ನೋಡೋಣ. ಆ ತಂತಿಗಳ ಒಳಗೆ ಹರಿಯುವ ಶಕ್ತಿ ವಾಸ್ತವದಲ್ಲಿ ಏನು, ಅದು ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನೇ ಇವತ್ತು ಡಿಕೋಡ್ ಮಾಡೋಣ. ತಂತಿಗಳ ಮೂಲಕ ವಿದ್ಯುತ್ ಹರಿಯುತ್ತದೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರುವ ವಿಷಯ. ಆದರೆ ಭೌತಶಾಸ್ತ್ರದ ಪ್ರಕಾರ ಈ ಚಲನೆ ಎಂದರೆ ನಿಜಕ್ಕೂ ಏನು? ಇದಕ್ಕೂ ಮುನ್ನ ನಾವು ಕೇಳಿಕೊಳ್ಳಬೇಕಾದ ಒಂದು ಮೂಲಭೂತ ಪ್ರಶ್ನೆ ಎಂದರೆ, ಕಣ್ಣಿಗೆ ಕಾಣದ ಈ ಆವೇಶಗಳು ಅಥವಾ ಚಾರ್ಜ್ಗಳು ದಿಢೀರನೆ ಹರಿಯಲು ಕಾರಣವೇನು? ಅವುಗಳನ್ನು ಮುಂದಕ್ಕೆ ತಳ್ಳುವ ಆ ಅದೃಶ್ಯ ಶಕ್ತಿ ಯಾವುದು? ಈ ಇಡೀ ಪ್ರಕ್ರಿಯೆಯನ್ನು ಅರ್ಥಮಾಡಿಕೊಳ್ಳಲು ನಾವು ಒಂದು ಸ್ಪಷ್ಟವಾದ ಹಾದಿಯಲ್ಲಿ ಸಾಗೋಣ. ಆವೇಶಗಳ ಹರಿವು, ವಿದ್ಯುತ್ ಪ್ರವಾಹದ ಅಳತೆ, ನೀರಿನ ಒತ್ತಡದ ಒಂದು ಅದ್ಭುತ ಉದಾಹರಣೆ, ವಿದ್ಯುತ್ ವಿಭವಾಂತರ, ವೋಲ್ಟಿನ ಅರ್ಥ ಹಾಗೂ ಇವೆಲ್ಲವನ್ನೂ ಅಳೆಯುವ ಉಪಕರಣಗಳು, ಇವಿಷ್ಟರ ಬಗ್ಗೆ ನಾವು ಹಂತ ಹಂತವಾಗಿ ತಿಳಿದುಕೊಳ್ಳಲಿದ್ದೇವೆ. ಮೊದಲಿಗೆ ವಿದ್ಯುತ್ ಶಕ್ತಿಯ ಅಡಿಪಾಯವಾಗಿರುವ ಅತ್ಯಂತ ಪ್ರಮುಖ ಪರಿಕಲ್ಪನೆ ವಿದ್ಯುತ್ ಪ್ರವಾಹದ ಬಗ್ಗೆ ನೋಡೋಣ. ವಿದ್ಯುತ್ ಪ್ರವಾಹ ಅಂದ್ರೆ ಏನೋ ಗೊತ್ತಾ? ವಾಹಕದ ನಿರ್ದಿಷ್ಟ ಅಡ್ಡಸೀಳಿಕೆಯ ಮೂಲಕ ವಿದ್ಯುತ್ ಆವೇಶಗಳು ಹರಿಯುವ ನಿಖರವಾದ ದರವನ್ನ ವಿದ್ಯುತ್ ಪ್ರವಾಹ ಅಂತ ಕರೀತಾರೆ. ಇನ್ನಷ್ಟು ಸರಳವಾಗಿ ಹೇಳ್ಬೇಕು ಅಂದ್ರೆ, ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ನಿರ್ದಿಷ್ಟ ಬಿಂದುವಿನ ಮೂಲಕ ಎಷ್ಟು ಪ್ರಮಾಣದ ಆವೇಶಗಳು ಅಂದ್ರೆ ಚಾರ್ಜ್ಗಳು ಪಾಸ್ ಆಗ್ತಿವೆ ಅನ್ನುವ ಲೆಕ್ಕವಿದು. ಈ ಇಡೀ ಕಾನ್ಸೆಪ್ಟನ್ನು ಗಣಿತದ ಭಾಷೆಯಲ್ಲಿ I=Q/T ಅನ್ನುವ ಅತ್ಯಂತ ಸುಂದರವಾದ ಸೂತ್ರದ ಮೂಲಕ ಹೇಳಬಹುದು. ಇಲ್ಲಿ I ಅಂದ್ರೆ ವಿದ್ಯುತ್ ಪ್ರವಾಹ, Q ಅಂದ್ರೆ ಹರಿಯುತ್ತಿರುವ ಆವೇಶಗಳ ಪ್ರಮಾಣ ಮತ್ತು T ಅಂದ್ರೆ ತೆಗೆದುಕೊಂಡ ಸಮಯ. ಇದು ಇಡೀ ವಿದ್ಯುತ್ ಶಕ್ತಿಯ ಅಡಿಪಾಯವನ್ನು ವಿವರಿಸುವ ಸೂತ್ರ. ಸರಿ, ಈಗ ಈ ಅಗೋಚರವಾದ ಆವೇಶಗಳ ಹರಿವನ್ನ ನಿಖರವಾಗಿ ಅಳೆಯುವುದು ಹೇಗೆ ಅನ್ನೋದನ್ನು ನೋಡೋಣ. ವಿಜ್ಞಾನದಲ್ಲಿ ಯಾವುದೇ ಅಳತೆಗೆಗೂ ಒಂದು ನಿರ್ದಿಷ್ಟ ಜಾಗತಿಕವಾಗಿ ಒಪ್ಪಿತವಾದ SI ಏಕಮಾನ ಬೇಕೇ ಬೇಕಲ್ವೇ? ವಿದ್ಯುತ್ ಪ್ರವಾಹದ ಮೂಲ ಏಕಮಾನ ಆಂಪಿಯರ್. ಇದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಸುಲಭ. ಒಂದು ವಾಹಕದ ಮೂಲಕ ಕೇವಲ 1 ಸೆಕೆಂಡ್ ಕಾಲದಲ್ಲಿ 1 ಕೂಲಂಬ್ನಷ್ಟು ಆವೇಶ ಹರಿದ್ರೆ ಆ ಹರಿವನ್ನೇ 1 ಆಂಪಿಯರ್ ಅಂತ ಕರೆಯಲಾಗುತ್ತದೆ. ಅಂದ್ರೆ Qನ ಮೌಲ್ಯ 1 ಕೂಲಂಬ್ ಮತ್ತು Tನ ಮೌಲ್ಯ 1 ಸೆಕೆಂಡ್ ಆದಾಗ ಸಿಗುವ ಫಲಿತಾಂಶವೇ 1 ಆಂಪಿಯರ್. ಆದರೆ ಈ 1 ಆಂಪಿಯರ್ ಅಂದರೆ ಸಣ್ಣ ವಿಷಯ ಅಂತ ಅಂದ್ಕೊಳ್ಬೇಡಿ. ವಾಸ್ತವದಲ್ಲಿ ಕೇವಲ 1 ಆಂಪಿಯರ್ ವಿದ್ಯುತ್ ಪ್ರವಾಹ ಉಂಟಾಗಲು ಪ್ರತಿ ಸೆಕೆಂಡಿಗೆ 6.75 ಗುಂಡು 10⁻18ರಷ್ಟು ಎಲೆಕ್ಟ್ರಾನ್ಗಳು ವಾಹಕದ ಮೂಲಕ ಹರಿಬೇಕಾಗ್ತದೆ. ಊಹಿಸಿಕೊಳ್ಳಿ, ಇದು ಕಲ್ಪನೆಗೂ ಮೀರಿದ ಬೃಹತ್ ವೇಗ ಮತ್ತು ಸಂಖ್ಯೆ. ಇನ್ನು ನಮ್ಮ ಸ್ಮಾರ್ಟ್ಫೋನ್ ಅಥವಾ ಚಿಕ್ಕ ಚಿಕ್ಕ ಎಲೆಕ್ಟ್ರಾನಿಕ್ಸ್ ವಸ್ತುಗಳಲ್ಲಿ ಅತ್ಯಂತ ಸಣ್ಣ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ಅಳೆಯಬೇಕಾದಾಗ ಏನು ಮಾಡೋದು? ಅದಕ್ಕಾಗಿಯೇ ವಿಜ್ಞಾನಿಗಳು ಭಿನ್ನರಾಶಿ ಏಕಮಾನಗಳನ್ನು ಬಳಸುತ್ತಾರೆ. 1 ಮಿಲಿ ಆಂಪಿಯರ್ ಎಂದರೆ 10⁻³ ಆಂಪಿಯರ್. ಹಾಗೆ 1 ಮೈಕ್ರೋ ಆಂಪಿಯರ್ ಎಂದರೆ 10⁻⁻6 ಆಂಪಿಯರ್. ಎಲೆಕ್ಟ್ರಾನಿಕ್ಸ್ ಜಗತ್ತಿನಲ್ಲಿ ನಿಖರ ಲೆಕ್ಕಾಚಾರಗಳಿಗೆ ಈ ಸೂಕ್ಷ್ಮ ಏಕಮಾನಗಳೇ ಜೀವಾಳ. ಈಗ ಮತ್ತೊಂದು ದೊಡ್ಡ ಪ್ರಶ್ನೆ. ತಂತಿಯಲ್ಲಿ ಸುಮ್ಮನೆ ಕುಳಿತಿರುವ ಎಲೆಕ್ಟ್ರಾನ್ಗಳು ತಾವಾಗಿಯೇ ಓಡಲು ಸಾಧ್ಯವೇ ಇಲ್ಲ. ಹಾಗಾದ್ರೆ ಅವುಗಳು ಹರಿಯುವಂತೆ ಮಾಡುವ ಆ ಬಲವಾದ ಶಕ್ತಿ ಯಾವುದು? ಇದನ್ನ ಅರ್ಥ ಮಾಡಿಕೊಳ್ಳಲು ನಾವು ನೀರಿನ ಒತ್ತಡದ ಒಂದು ಸಾದೃಶ್ಯವನ್ನು ನೋಡೋಣ. ಉಷ್ಣವು ಹೇಗೆ ಸ್ವಾಭಾವಿಕವಾಗಿ ಬಿಸಿಯಾಗಿರುವ ಕಡೆಯಿಂದ ತಂಪಾಗಿರುವ ಕಡೆ ಹರಿಯುತ್ತದೆಯೋ, ಅಥವಾ ನೀರು ಹೇಗೆ ಯಾವಾಗಲೂ ಹೆಚ್ಚಿನ ಒತ್ತಡದ ಪ್ರದೇಶದಿಂದ ಕಡಿಮೆ ಒತ್ತಡದ ಕಡೆಗೆ ಹರಿಯುತ್ತದೆಯೋ, ಅದೇ ನಿಯಮ ಇಲ್ಲೂ ಅನ್ವಯಿಸುತ್ತದೆ. ವಿದ್ಯುತ್ ಆವೇಶಗಳು ಚಲಿಸಬೇಕಾದರೂ ವಿಭವದ ವ್ಯತ್ಯಾಸ ಅಂದರೆ ಹೆಚ್ಚಿನ ಪೊಟೆನ್ಷಿಯಲ್ನಿಂದ ಕಡಿಮೆ ಪೊಟೆನ್ಷಿಯಲ್ ಕಡೆಗೆ ಹರಿಯುವ ಒಂದು ವ್ಯವಸ್ಥೆಯ ಅಗತ್ಯವಿರುತ್ತದೆ. ಆ ನೀರಿನ ಉದಾಹರಣೆ ನಮ್ಮನ್ನು ಭೌತಶಾಸ್ತ್ರದ ಬಹಳ ಮುಖ್ಯವಾದ ಆದರೆ ಆಗಾಗ ತಪ್ಪು ತಿಳಿಯಲ್ಪಡುವ ಪರಿಕಲ್ಪನೆಯ ಕಡೆಗೆ ಕರೆದೊಯ್ಯುತ್ತದೆ. ಅದೇ ವಿದ್ಯುತ್ ವಿಭವದ ವ್ಯತ್ಯಾಸ ಅಥವಾ ಸರಳವಾಗಿ ವಿಭವಾಂತರ. ವಿದ್ಯುತ್ ಮಂಡಲದಲ್ಲಿ ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ತಳ್ಳಬೇಕು ಅಂದ್ರೆ ಅಲ್ಲಿ ಖಂಡಿತವಾಗಿಯೂ ಸ್ವಲ್ಪ ಕೆಲಸ ನಡೆಯಲೇಬೇಕು. ಆ ಕೆಲಸವನ್ನು ಪ್ರತಿ ಏಕಮಾನ ಆವೇಶಕ್ಕೆ ಅಳೆದಾಗ ನಮಗೆ ಈ ವಿಭವಾಂತರ ಲಭ್ಯವಾಗುತ್ತದೆ. ಅಕ್ಷರಶಃ ಹೇಳಬೇಕೆಂದ್ರೆ ಈ ವಿಭವಾಂತರವೇ ಆವೇಶಗಳನ್ನು ಮುಂದಕ್ಕೆ ನೂಕುವ ಶಕ್ತಿ. ಈ ಪರಿಕಲ್ಪನೆ ನೇರವಾಗಿ V=W/Q ಎಂಬ ಸೂತ್ರಕ್ಕೆ ಅನ್ವಯವಾಗುತ್ತದೆ. ಇಲ್ಲಿ V ಎಂದರೆ ವಿಭವಾಂತರ, W ಎಂದರೆ ನಡೆದ ಒಟ್ಟು ಕೆಲಸ
ಮತ್ತು ಕ್ಯೂ ಎಂದರೆ ಚಲಿಸಿದ ಆವೇಶಗಳ ಪ್ರಮಾಣ. ಇದು ನೋಡಲು ಸರಳವಾದರೂ ವಿಭವಾಂತರದ ಸಂಪೂರ್ಣ ಕಾರ್ಯವಿಧಾನವನ್ನು ಬಹಳ ಅದ್ಭುತವಾಗಿ ವಿವರಿಸುತ್ತದೆ. ವಿದ್ಯುತ್ ಪ್ರವಾಹವನ್ನು ಆಂಪಿಯರ್ನಲ್ಲಿ ಅಳೆದಂತೆ ಈ ವಿಭವಾಂತರವನ್ನು ಅಳೆಯಲು ಕೂಡ ತನ್ನದೇ ಆದ ಒಂದು ಮೂಲಭೂತ ಏಕಮಾನವಿದೆ. ಅದೇ ವೋಲ್ಟ್. ವೋಲ್ಟ್ ಅನ್ನು ಬಹಳ ಸುಂದರವಾಗಿ ವ್ಯಾಖ್ಯಾನಿಸಲಾಗಿದೆ. ಒಂದು ವಿದ್ಯುತ್ ಮಂಡಲದಲ್ಲಿ ಒಂದು ಕೂಲಂನಷ್ಟು ಆವೇಶವನ್ನು ಮುಂದಕ್ಕೆ ಚಲಿಸುವಂತೆ ಮಾಡಲು ನಿಖರವಾಗಿ 1 ಜೌಲ್ನಷ್ಟು ಕೆಲಸ ಮಾಡಿದರೆ ಆ 2 ಬಿಂದುಗಳ ನಡುವಿನ ವಿಭವಾಂತರವು 1 ವೋಲ್ಟ್ ಆಗಿರುತ್ತದೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಡಬ್ಲ್ಯೂನ ಜಾಗದಲ್ಲಿ 1 ಜೌಲ್ ಮತ್ತು ಕ್ಯೂನ ಜಾಗದಲ್ಲಿ 1 ಕೂಲಂ ಬಿದ್ದರೆ ಸಿಗುವ ಫಲಿತಾಂಶವೇ ಈ 1 ವೋಲ್ಟ್. ಬರೀ ಗಣಿತದ ಸೂತ್ರಗಳಲ್ಲಿ ಮುಳುಗಿರುವ ಬದಲು ಭೌತಿಕ ಪ್ರಪಂಚದಲ್ಲಿ ಈ ಅಗೋಚರ ಶಕ್ತಿಗಳನ್ನು ಉತ್ಪಾದಿಸುವ ಮತ್ತು ಪ್ರಾಯೋಗಿಕವಾಗಿ ಅಳೆಯುವ ಆ ನೈಜ ಉಪಕರಣಗಳ ಬಗ್ಗೆಯೂ ಸ್ವಲ್ಪ ತಿಳಿಯೋಣ. ಈ ವಿಭವಾಂತರವನ್ನ ವಾಸ್ತವದಲ್ಲೇ ಹೇಗೆ ಉತ್ಪಾದಿಸುವುದು? ಒಂದು ಸರಳವಾದ ವಿದ್ಯುತ್ ಕೋಶ ಅಥವಾ ಎಲೆಕ್ಟ್ರಿಕ್ ಸೆಲ್ ತನ್ನ ಒಳಗಿನ ರಾಸಾಯನಿಕ ಶಕ್ತಿಯನ್ನು ಬಳಸಿ ಈ ಅತ್ಯಗತ್ಯವಾದ ತಳ್ಳುವ ಶಕ್ತಿಯನ್ನು ಸೃಷ್ಟಿಸುತ್ತದೆ. ಇಂತಹ ಅನೇಕ ಕೋಶಗಳನ್ನು ಒಂದರ ಪಕ್ಕ ಒಂದರಂತೆ ಸರಣಿಯಲ್ಲಿ ಜೋಡಿಸಿದರೆ ಏನಾಗುತ್ತದೆ? ನಮಗೆ ದೈನಂದಿನ ಬಳಕೆಯಲ್ಲಿ ಕಾಣಸಿಗುವ ಹೆಚ್ಚು ಶಕ್ತಿಶಾಲಿಯಾದ ಬ್ಯಾಟರಿ ಲಭ್ಯವಾಗುತ್ತದೆ. ಈ ಎಲ್ಲ ಪ್ರಕ್ರಿಯೆಗಳನ್ನು ಅಳೆಯಲು ವಿಜ್ಞಾನದಲ್ಲಿ ನಿರ್ದಿಷ್ಟ ಉಪಕರಣಗಳಿವೆ. ಮಂಡಲದಲ್ಲಿ ಹರಿತಿರುವ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಅಮ್ಮೀಟರ್ ಅನ್ನು ಬಳಸಲಾಗುತ್ತದೆ ಮತ್ತು ಇದರ ಏಕಮಾನ ಆಂಪಿಯರ್. ಅದೇ ರೀತಿ ಈ ಪ್ರವಾಹವನ್ನು ಹಿಂದಿನಿಂದ ಓಡಿಸುತ್ತಿರುವ ವಿಭವಾಂತರವನ್ನು ನಿಖರವಾಗಿ ಅಳೆಯಲು ವೋಲ್ಟ್ ಮೀಟರ್ ಬಳಸಲಾಗುತ್ತದೆ. ಇದರ ಏಕಮಾನ ವೋಲ್ಟ್. ಇವೆರಡರ ನಡುವಿನ ವ್ಯತ್ಯಾಸವನ್ನು ತಿಳಿದಿರುವುದು ನಮಗೆಲ್ಲರಿಗೂ ಬಹಳ ಮುಖ್ಯ. ಅಂತಿಮವಾಗಿ ವಿಭವದ ವ್ಯತ್ಯಾಸವೇ ಈ ವಿದ್ಯುತ್ ಪ್ರವಾಹದ ಹಿಂದಿನ ಚಾಲನಾ ಶಕ್ತಿ ಅಂತ ನಮಗೆ ತಿಳಿಯಿತು. ಆದರೆ ಆ ಆವೇಶಗಳು ತಮ್ಮ ಗುರಿಯನ್ನು ತಲುಪಿದ ಮೇಲೆ ದಾರಿಯುದ್ದಕ್ಕೂ ಖರ್ಚಾದ ಆ ವಿದ್ಯುತ್ ಶಕ್ತಿಗೆ ಅಂತಿಮವಾಗಿ ಏನಾಗ್ತದೆ? ಆ ಶಕ್ತಿಯು ನಮ್ಮ ಸುತ್ತಲಿನ ಪ್ರಪಂಚವನ್ನು, ಉದಾಹರಣೆಗೆ ಒಂದು ಬಲ್ಬ್ ಬೆಳಗುವಂತೆ ಅಥವಾ ನಮ್ಮ ಫೋನ್ ಚಾರ್ಜ್ ಆಗುವಂತೆ ಭೌತಿಕವಾಗಿ ಹೇಗೆ ಬದಲಾಯಿಸ್ತದೆ? ಇದೊಂದು ಅತ್ಯಂತ ಕುತೂಹಲಕಾರಿ ಪ್ರಶ್ನೆ ಅಲ್ವಾ? ಹಿಂದಿನ ವಿಶ್ಲೇಷಣೆಯಿಂದ ಆ ಅಗೋಚರ ಪ್ರಪಂಚದ ಒಂದು ಸ್ಪಷ್ಟ ಚಿತ್ರಣ ನಮಗೆ ಸಿಕ್ಕಿದೆ ಅಂತ ಭಾವಿಸ್ತೇನೆ. ಈ ಕುತೂಹಲ ಹೀಗೇ ಇರಲಿ.